ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ತಾಲೂಕಿನ ಗ್ರಾಮಗಳ ಇತಿಹಾಸ, ಅಲ್ಲಿನ ವಿಶೇಷ ದೇವಾಲಯಗಳು, ಅಲ್ಲಿನ ಆಚರಣೆಯ ವೈಭವಗಳು ಮತ್ತು ಅದರ ಮಹತ್ವ ಕುರಿತಂತಹ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುಂದೂರು ಗ್ರಾಮದ ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವದ ಇತಿಹಾಸ, ಅದರ ವಿಶೇಷತೆ ಮತ್ತು ಆಚರಣೆಯ ವೈಭವದ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕುಂದೂರು ಗ್ರಾಮದ ನಿವಾಸಿಗರು ಹಾಗೂ ಶ್ರೀ ಚಿಕ್ಕದೇವಮ್ಮನ ಬೆಟ್ಟದ ದೇವಾಲಯದ ಅರ್ಚಕರಾದಂಥ ಶ್ರೀಯುತ ಶಿವಕುಮಾರ್ ಅವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಭಾಳ ಸಂತೋಷ. ಈ ದಿನದ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಗ್ರಾಮ ಕುಂದೂರು ಗ್ರಾಮದ ಕುರಿತು, ಆ ಗ್ರಾಮದಲ್ಲಿ ಜರುಗುವಂಥ ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವದ ಇತಿಹಾಸ ಆಗಿರ್ಬೋದು, ಅದರ ಆಚರಣೆ ವೈಭವ, ಒಟ್ಟಾರೆಯಾಗಿ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಳ್ಳಲಿಕ್ಕೆ ಬಂದಿರುವಂಥದ್ದು ಭಾಳ ಸಂತೋಷ ಸರ್. ಸರ್, ಮೊದಲಿಗೆ ತಮ್ಮ ಕುಂದೂರು ಗ್ರಾಮದ ಇತಿಹಾಸ ಹಾಗೂ ಅದರ ಪೌರಾಣಿಕ ಹಿನ್ನೆಲೆ ಏನಾದರೂ ಇದ್ದರೆ ತಿಳಿಸ್ಕೊಡಿ ಸರ್. ಮೊದಲಿಗೆ ಒಂದು ಪ್ರಾರ್ಥನೆ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಹಂ ವಿಸಜೇವೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಪೂಜಾರಂಭಂ ಕರಿಷ್ಯಾಮಿ. ಸಿದ್ಧಿರ್ಭವತು ಮೇ ಸದಃ. ನನ್ನ ಆರಾಧ್ಯ ದೇವಿಯಾದಂತಹ ಶ್ರೀ ಸಪ್ತಮಾತೃಕ ಚಿಕ್ಕದೇವಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲು ತಾವು ಕೇಳಿದಂತಹ ಕುಂದೂರು ಗ್ರಾಮದ ಇತಿಹಾಸವನ್ನು ಕೇಳಿದಿರ. ಕುಂದೂರು ಗ್ರಾಮ, ಕುಂದೂರು ಅಂತ ಹೆಸರು ಬರಲಿಕ್ಕೆ ನಮ್ಮ ಚಿಕ್ಕದೇವಮ್ಮನವರ ಬೆಟ್ಟದಲ್ಲಿ ಈ ಹಂದ ರಾಕ್ಷಸರು ಇರ್ತಾರೆ, ಅವರನ್ನು ಕೊಂದ ಜಾಗವೇ ಕುಂದೂರು ಆಗಿರುವುದು. ಮೊದಲೆಲ್ಲ ಕುಂದೂರು ಅಂತ ಕರೀತಿದ್ರು, ಅದನ್ನು ಭಾಷಾ ಬದಲಾವಣೆಗಾಗಿ ಕುಂದೂರಾಗಿ ಪರಿವರ್ತನೆ ಆಗಿದೆ ನಮ್ಮ ಕುಂದೂರು ಗ್ರಾಮದಲ್ಲಿ. ಕುಂದೂರು ಗ್ರಾಮದ ಅಲ್ಲಿ ಏನು ವಿಶೇಷ ಅಂತಂದರೆ, ನಾವು ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಮತ್ತು ಅಮ್ಮನವರ ರಥೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು. ಕುಂದೂರು ಅಂದರೆ ಚಿಕ್ಕದೇವನ ಬೆಟ್ಟ, ಚಿಕ್ಕದೇವನ ಬೆಟ್ಟ ಅಂದರೆ ಕುಂದೂರು. ಹೌದು, ನಮ್ಮ ಕುಂದೂರವರಿಗೆ ಮತ್ತು ಅಕ್ಕಪಕ್ಕ ದಡದಲ್ಲಿ ನಮ್ಮ ಕಲ್ಲಂಬಾಳ ಗ್ರಾಮ ಪಂಚಾಯಿತಿ, ಹೂವಿನಕೊಡ, ಇಲ್ಲಿ ಊರುಗಳಿಗೆಲ್ಲ ಕುಂದೂರು ಜಾತ್ರೆ ಅಂದರೆ ಏನೋ ಒಂದು ವೈಭವ ರೀತಿ ನಾವು ಆಚರಣೆಯನ್ನು ಮಾಡ್ತೀವಿ. ನಾವು ಚಿಕ್ಕದೇವಮ್ಮನವರ ಜಾತ್ರೆ ಅಂದರೆ ನಮ್ಮೂರಲ್ಲಿ ಏನೋ ಒಂಥರ ಹಬ್ಬ ಸಡಗರ, 3 ದಿನಗಳ ಕಾಲ ಒಳ್ಳೆಯ ಅದ್ಧೂರಿಯಾಗಿ ಪ್ರತಿಯೊಂದು ಮನೆಯಲ್ಲೂ ಅಮ್ಮನವರ ಜಾತ್ರಾ ಕಾರ್ಯಕ್ರಮನ ಭಾಳ ಅದ್ಭುತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಅಮ್ಮನವರ ಜಾತ್ರಾ ಕಾರ್ಯಕ್ರಮವನ್ನು ನಮ್ಮ ಕುಂದೂರು ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಒಂದು ಸೌಭಾಗ್ಯ ಕೂಡ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದಾಜು ಎಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸರ್ ತಮ್ಮ ಕುಂದೂರು ಗ್ರಾಮ? ಸರ್, ಇದಕ್ಕೆ ತುಂಬ ಇದೆ ಸರ್. ಇದು ನೋಡಿ, ನನಗೆ ಗೊತ್ತಾದಂಗೆ ಒಂದು 800 ವರ್ಷದ ಇತಿಹಾಸ ಇದೆ ನಮ್ಮ ಗ್ರಾಮಕ್ಕೆ. ಸರ್, ಹಾಗಿದ್ರೆ ತಮ್ಮ ಕುಂದೂರು ಗ್ರಾಮದಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ದೇವಾಲಯಗಳು ಯಾವ್ಯಾವು ಸರ್? ಸರ್, ಅಲ್ಲಿ ನೋಡಿ, ಕುಂದೂರು ಗ್ರಾಮದಲ್ಲಿ ಸಪ್ತಮಾತೃಕೆಯರ ದೇವಸ್ಥಾನ ಇದೆ ಅಲ್ಲೊಂದು. ಅಲ್ಲಿ ಉದ್ಭವ ಮೂರ್ತಿ ಸಪ್ತಮಾತೃಕೆಯರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಗ್ರಾಮ ದೇವತೆ ಮಾರಮ್ಮನವರ ದೇವಸ್ಥಾನ ಇದೆ. ಪುನಃ ಮಲೆಮಾದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಚಿಕ್ಕದೇವಮ್ಮನವರ ದೇವಸ್ಥಾನವನ್ನು ನಾವು ಇವಾಗೇನು ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತೀವಿ, ಒಂದು 32 ಎಕರೆ ಜಾಗದಲ್ಲಿ ಒಂದು ಶ್ರೀ ಚಿಕ್ಕದೇವಮ್ಮನವರ ದೇವಸ್ಥಾನವನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಆ ಜಾತ್ರಾ ಮಾಡದಲ್ಲಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಅಮ್ಮನವ್ರನ್ನ ಜಾತ್ರಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಪದ್ಧತಿ ಇದೆ. ಸರ್, ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ಚಿಕ್ಕದೇವಮ್ಮ ಬೆಟ್ಟ ಅಂದರೆ ಕುಂದೂರು, ಕುಂದೂರು ಅಂದರೆ ಚಿಕ್ಕದೇವಮ್ಮ ಬೆಟ್ಟ, ಅಷ್ಟು ನಂಟನ್ನು ಹೊಂದಿರುವಂಥ ಗ್ರಾಮ ಬೆಟ್ಟಕ್ಕೆ ಅಂತ ಹೇಳಿದ್ರಲ್ಲ ಸರ್. ಬೆಟ್ಟದಲ್ಲಿ ನೆಲೆಸಿರುವಂಥ ತಾಯಿ ಚಿಕ್ಕದೇವಮ್ಮ ಯಾವಾಗ ಈ ರಾಕ್ಷಸರನ್ನು ಕೊಂದಂಥ ಸಂದರ್ಭದಲ್ಲಿ ತಮ್ಮ ಊರು ಗ್ರಾಮಕ್ಕೆ ಕುಂದೂರು ಅಂತ, ಈಗ ಪ್ರಸ್ತುತ ಕುಂದೂರು ಅಂತ ಅದು ಭಾಷಾಂತರವಾಗಿ ಅಂತ ಹೇಳಿದ್ರಲ್ಲ, ಅಲ್ಲಿ ಚಿಕ್ಕದೇವಮ್ಮ ದೇವಾಲಯವನ್ನು ಎಷ್ಟನೇ ಇಸ್ವಿಯಲ್ಲಿ ಅಲ್ಲಿ ನಿರ್ಮಾಣ ಮಾಡಲಾಯಿತು ಸರ್? ನೋಡಿ, ಇದು ಸುಮಾರು ಮೊದಲಿಗೆಲ್ಲ ಅದು ಭೀಮೇಶ್ವರ ಬೆಟ್ಟವಾಗಿತ್ತು. ಈಗೇನು ನಾವು ಭೀಮೇಶ್ವರ ದೇವಸ್ಥಾನ ಅಂತ ಫಸ್ಟ್ ಶಿವನ ದೇವಸ್ಥಾನ ಇದೆ ನಮ್ಮ ಚಿಕ್ಕದೇವನ ಬೆಟ್ಟದಲ್ಲಿ ಬಂದ ತಕ್ಷಣ. ಒಂದು ಶಿವನ ದೇವಸ್ಥಾನವಾಗಿದೆ. ಮೊದಲು ಶ್ರೀ ಭೀಮೇಶ್ವರ ಬೆಟ್ಟ ಅಂತ ಇದ್ದಿತ್ತು, ಅಲ್ಲಿ ಶಿವನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಪಾಂಡವರು ಒಂದು 2-3 ದಿನಗಳ ಕಾಲ ವನವಾಸಕ್ಕೆ ಬಂದಿರ್ಬೇಕಾದ್ರೆ ಆ ಕ್ಷೇತ್ರಕ್ಕೆ ಬಂದಿರ್ತಾರೆ. ಮೊದಲು ಭೀಮನ ಕೊಲ್ಲಿಯಲ್ಲಿ ಮುಗಿಸ್ಕೊಂಡು ತದನಂತರ ನಮ್ಮ ಚಿಕ್ಕದೇವನ ಬೆಟ್ಟಕ್ಕೆ ಬಂದಿರ್ತಾರೆ. ಇವರು ಪಂಚಪಾಂಡವರು ಬಂದಿರ್ಬೇಕಾದ್ರೆ ಭೀಮ ಶಿವನ ಭಕ್ತ. ಅವನು ಪ್ರತಿದಿನ ಅವನ ಕಾಯಕ್ಕೆ ಸ್ನಾನ ಸಂಧ್ಯಾವಾದಿಗಳನ್ನು ಮುಗಿಸಿ
ಪ್ರತಿನಿತ್ಯ ಅವನು ಶಿವಪೂಜೆಯನ್ನು ಮಾಡ್ತಕ್ಕಂತಹ ಉಲ್ಲೇಖ, ಅವನ ಭಕ್ತಿಭಾವಗಳಲ್ಲಿ ಶಿವನ ಬಹಳ ಆರಾಧನೆ ಮಾಡ್ತಾನೆ ಭೀಮ. ಹಾಗಾಗಿ ಆ ಕ್ಷೇತ್ರದಲ್ಲಿ ಭೀಮ ಬಂದು ಇಲ್ಲಿ ಶಿವಪೂಜೆಯನ್ನು ಮಾಡಿದ್ದ ಅಂತ ಒಂದು ಉಲ್ಲೇಖಕ್ಕೆ ಆವಾಗಿನ ರಾಜಮನೆತನದವರು ಅವ್ರಿಗೇನೋ ಒಂದು ದೋಷ ಇರುತ್ತೆ. ಹಾಗಾಗಿ ಅವ್ರಿಗೆ ಒಬ್ಬ ಜ್ಯೋತಿಷಿಗಳು ರಾಜಮನೆತನದವ್ರಿಗೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಕೇಳಿರ್ತಾರೆ. ಹಾಗಾಗಿ ಇಲ್ಲಿ ಭೀಮ ಶಿವಪೂಜೆಯನ್ನು ಮಾಡಿದ್ದ ಅನ್ನೋ ಒಂದು ಪ್ರತೀತಿಗೆ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಭೀಮೇಶ್ವರ ಬೆಟ್ಟ ಅಂತ ಮೊದಲು ನಾಮಕರಣ ಆಗಿರುತ್ತೆ. ತದನಂತರ ಅದು ಚಿಕ್ಕದೇವಮ್ಮನ ಬೆಟ್ಟವಾಗಿ ಪರಿವರ್ತನೆ ಆಯಿತು. ಅದು ಹೇಗೆ ಪರಿವರ್ತನೆ ಆಯಿತು ಅಂತಂದರೆ ನೋಡಿ, ಅರಣ್ಯ ವ್ಯಾಪ್ತಿ ಏನು ಬರುತ್ತೆ ಅಲ್ಲಿ ಕಿಷ್ಕಿಂಧ್ಯ, ನಮ್ಮ ಈಗ ಇರತಕ್ಕಂಥ ಫಾರೆಸ್ಟ್ ಅದೇನಿದೆ ಆ ಅರಣ್ಯ ವ್ಯಾಪ್ತಿನೂ ಕಿಷ್ಕಿಂಧ್ಯ ಅರಣ್ಯ ವ್ಯಾಪ್ತಿಗೆ ಸೇರುತ್ತೆ. ಅದು ಅಲ್ಲಿ ಪಂಚಪಾಂಡವರು ಬಂದರು, ಒಂದು 5 ದಿನಗಳ ಕಾಲ ಅಲ್ಲಿ ವಾಸವಿದ್ದರು, ಅಲ್ಲಿ ಶಿವಪೂಜೆಯನ್ನು ಮಾಡಿದ್ರು ಅನ್ನೋ ಪ್ರತಿನಿಧಿಗೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆಗ ರಾಜಮನೆತನದ ದೋಷ ನಿವಾರಣೆ ಆದ ತದನಂತರ ಆ ಅರಣ್ಯ ವ್ಯಾಪ್ತಿಯಲ್ಲಿ ಚಿಕ್ಕದೇವಮ್ಮನವರು ಅಂದರೆ ಮೊದಲಿಗೆ ಆ ಕಿಷ್ಕಿಂಧ್ಯ ಅರಣ್ಯ ವ್ಯಾಪ್ತಿಯಲ್ಲಿ ಅಂಧ ರಾಕ್ಷಸರ ಹುಪಟಳ ಜಾಸ್ತಿ ಇರುತ್ತೆ. ಆ ರಾಕ್ಷಸರ ಹುಪಟಳವನ್ನು ತಾಳಲಾರದೆ ದೇವತೆಗಳು ಒಂದು ಸ್ತ್ರೀಶಕ್ತಿ ದೇವತೆಗಳ ಯಜ್ಞ ಯಾಗಾದಿಗಳ ಮುಖಾಂತರ ಒಂದು ಸ್ತ್ರೀಶಕ್ತಿ ದೇವಿಗಳನ್ನು ಬರಮಾಡ್ಕೋತಾರೆ. ಆಗ ಸ್ತ್ರೀಶಕ್ತಿ ದೇವಿಯಾಗಿ ನಮ್ಮ ಅಲ್ಲಿಗೆ ಸಪ್ತಮಾತೃಕೆಯರಿದ್ದಾರೆ, ಅಲ್ಲಿ ನೋಡಿದಿರಲ್ಲ ಮೂಲ ವಿಗ್ರಹ ಇದೆಯಲ್ಲ, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ ಅಂತ ಸಪ್ತಮಾತೃಕೆಯರು. ಈ ಸಪ್ತಮಾತೃಕೆಯರಲ್ಲಿ ನಮ್ಮ ಚಿಕ್ಕದೇವಮ್ಮ ಮಹೇಶ್ವರಿ ರೂಪವಾಗಿ ಈ ಕ್ಷೇತ್ರಕ್ಕೆ 7 ಜನರು ಕೂಡ ಬಂದು ಅಲ್ಲಿ ಆ ಅಂಧ ರಾಕ್ಷಸರನ್ನ ಏನು ಸಂಹಾರ ಮಾಡಿ ಪ್ರತೀತಿಯಾಗಿ ನಾವು ಇವಾಗ ನಡೆಸ್ತಕ್ಕಂತಹ ಆರಿದ್ರ ನಕ್ಷತ್ರದ ಹುಣ್ಣಿಮೆ ತಿಥಿ ದಿವಸ ನಾವು ಪ್ರತಿ ವರ್ಷ ಜಾತ್ರಾ ಮಹೋತ್ಸವನ ಮಾಡ್ತೀವಿ. ಬಟ್ ಆರಿದ್ರ ನಕ್ಷತ್ರದಲ್ಲೇ ಯಾಕೆ ಮಾಡ್ತೀವಿ, ಇದರಲ್ಲೇ ಯಾಕೆ ಮಾಡ್ತೀವಿ ಅಂತಂದರೆ ಆ ಆರಿದ್ರ ನಕ್ಷತ್ರದಲ್ಲಿ ಅವ್ರನ್ನ ಸಂಹಾರ ಮಾಡ್ತಕ್ಕಂತಹ ಪ್ರತೀತಿ ಇದೆ. ಆ ಅಂಧ ರಾಕ್ಷಸನ ಸಂಹಾರ ಮಾಡಿದಂಥ ಪ್ರತೀತಿಯಾಗಿ ಆರಿದ್ರ ನಕ್ಷತ್ರದ ಹುಣ್ಣಿಮೆ ದಿವಸ ದಿನನೇ ಕುಂದೂರಲ್ಲಿ ಈ ಅಂಧ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ರು ಅನ್ನೋ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡಲಿಕ್ಕಾಗಿ ಕುಂದೂರು ಜಾತ್ರಾ ಮಾಡದಲ್ಲಿ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವವನ್ನು ಭಾಳ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಹಾಗಿದ್ರೆ ಕುಂದೂರು ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವನ ಅಂದಾಜು ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರಲಾಗ್ತಾ ಇದೆ ಸರ್? ಎಷ್ಟು ದಿನಗಳ ಕಾಲ ಇದು ಜಾತ್ರೆ ಇರುತ್ತೆ ಸರ್? ಇದು ಎಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದೆ ಅಂದರೆ ಈ ಕಾರ್ಯಕ್ರಮ ನನಗೆ ಗೊತ್ತಾದ ಮಟ್ಟಿಗೆ 100 ವರ್ಷದ ನಡ್ಕೊಂಡು ಬರ್ತಾ ಇದೆ. ಜಾತ್ರಾ ಕಾರ್ಯಕ್ರಮಗಳು 100 ವರ್ಷದಿಂದ ನಮ್ಮ ತಾತ ಮಾಡ್ತಿದ್ರು, ನಮ್ಮ ತಂದೆ ಮಾಡ್ತಿದ್ರು, ಇವಾಗ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನನಗೆ ಗೊತ್ತಿರೋ 100 ವರ್ಷದ ಕಾಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಷ್ಟು ದಿನಗಳ ಕಾಲ? ಚಿಕ್ಕದೇವಮ್ಮನವ್ರ ಜಾತ್ರೆವನ್ನ 3-4 ದಿನಗಳ ಕಾಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಹಾಗಿದ್ರೆ ಈ ವರ್ಷ ಪ್ರಸ್ತುತವಾಗಿ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಜಾತ್ರಾ ಮಹೋತ್ಸವ ಇರುತ್ತೆ ಸರ್? ಜಾತ್ರೆ ದಿನ ಯಾವ ರೀತಿಯಾದಂಥ ಉತ್ಸವಗಳು ಅಥವಾ ಆಚರಣೆಗಳಿರ್ತವೆ ಸರ್? ನೋಡಿ, ಈಗ ಬರ್ತಕ್ಕಂತಹ ಜನವರಿ 12ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಜನವರಿಯಲ್ಲಿ ಬರ್ತಕ್ಕಂತಹ ಸ್ವಸ್ತಿ ಶ್ರೀ ವಿಜಯೋದ್ಭವ ಶಾಲಿವಾನ ಸಖೆ 1946 ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಗ್ನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷ ಚತುರ್ದಶಿ ದಿವಸ ಅಂದರೆ 12ನೇ ತಾರೀಕು ಭಾನುವಾರ ಬರುತ್ತೆ. ಭಾನುವಾರ ದಿನ ನಾವು ಪ್ರಾತಃ ಕಾಲದಲ್ಲಿ ಒಂದು ಅಗ್ರೋದಕ ಪೂಜೆಯನ್ನು ಮಾಡಿ, ಅಗ್ರೋದಕ ಆಲಯ ಪ್ರವೇಶ ಪುಣ್ಯ ಪೂಜೆ ಮಾಡಿ ಸಪ್ತಮಾತೃಕೆ ಚಿಕ್ಕದೇವಮ್ಮನವರಿಗೆ ಮಹಾನ್ಯಾಸ ಪೂರ್ವಕವಾಗಿ ಒಂದು ರುದ್ರಾಭಿಷೇಕ ಪೂಜೆಯನ್ನು ಅವತ್ತು ಮಾಡ್ತೀವಿ. ತದನಂತರ ಅಲಂಕಾರ, ಸಹಸ್ರನಾಮ, ನೈವೇದ್ಯ, ಮಹಾಮಂಗಳಾರತಿ, ರಾಜೋಪಚಾರ, ರಾಷ್ಟ್ರ ಆಶೀರ್ವಾದ ವಚನ, ಈ ತರದ ವಿಶೇಷ ಪೂಜೆಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಅಮ್ಮನವ್ರ ಸನ್ನಿಧಾನದಲ್ಲಿ. ಈ ಸರಿ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ನಮ್ಮ ಧಾರ್ಮಿಕ ದತ್ತ ಇಲಾಖೆಯಿಂದ ಮತ್ತು ನಮ್ಮ ಭಕ್ತಾದಿಗಳ ಕಡೆಯಿಂದ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಈ ಸರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸರ್, ಈಗ ಪ್ರಸ್ತುತವಾಗಿ ತಮ್ಮ ಈ ಕುಂದೂರು ಜಾತ್ರಾ ಮಹೋತ್ಸವಕ್ಕೆ ತಮ್ಮ ಗ್ರಾಮದವರಲ್ಲದೆ ಸುತ್ತಮುತ್ತಲಿನ ಯಾವ್ಯಾವ ಗ್ರಾಮಗಳು ಭಾಗವಹಿಸ್ತವೆ ಸರ್? ಪ್ರತಿಯೊಂದು ಗ್ರಾಮಕ್ಕೆ ಯಾವ ರೀತಿ ಜವಾಬ್ದಾರಿಗಳು ಇರ್ತವೆ? ಮೊದಲಿಗೆ ಅಂದ್ರೆ ನೋಡಿ, ಫಸ್ಟ್ ಬರೋದು ಕುಂದೂರು ಅವರು ಬರ್ತಾರೆ, ತದನಂತರ ದಡದಳ್ಳಿ ಅವರು ಬರ್ತಾರೆ, ಹೂವಿನಕೊಳ ಗ್ರಾಮದವರು ಬರ್ತಾರೆ. ಮೂರೂರವರು ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡು ಈ ಜಾತ್ರಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತೆ ಕಲ್ಲಂಬಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಲ್ಲಂಬಾಳು, ನಂಜೀಪುರ, ಕಟ್ಟೆ ಹುಣಸೂರು, ಅದು ಬಿಟ್ಟರೆ ಚಾಮಲಾಪುರ, ಈ ಹಲಸೂರು, ಈ 9 ನಮ್ಮ ಗ್ರಾಮ ಪಂಚಾಯತಿ ಹಳ್ಳಿಯಲ್ಲಿ ಇರತಕ್ಕಂತಹ ಎಲ್ಲರೂ ಈ ಹಬ್ಬವನ್ನ ಬಹಳ ಸಂಭ್ರಮ ಸಡಗರದಿಂದ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂತಹ ಜಾತ್ರೆ ಅಂದ್ರೆ ಕುಂದೂರು ಜಾತ್ರೆ ಬಂತಂದ್ರೆ ಏನೋ ಒಂದು ಸಡಗರ ಸಂಭ್ರಮದಿಂದ ಈ ಚಿಕ್ಕದೇವಮ್ಮನವರ ಜಾತ್ರಾ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಎಲ್ರು. ಸರ್, ಹಾಗಿದ್ರೆ ತಮ್ಮ ಕುಂದೂರು ಜಾತ್ರಾ ಮಹೋತ್ಸವವನ್ನ ಕುಂದೂರು ಸವ್ವಾರ ಎಂದು ಬಾಯಿಂದ ಬಾಯಿಗೆ ಅದು ಬಂದಿರುವಂತ ಪದ. ಈ ಕುಂದೂರು ಸವ್ವಾರ ಅಂದ್ರೆ ಆ ಪದದ ಅರ್ಥ ಏನು, ಅದರ ಆಚರಣೆಯ ತಿಳಿಸ್ಕೊಡಿ ಸರ್. ಅಂದ್ರೆ ನಾನು ಯಾವಾಗ್ಲೇ ಹೇಳಿದೆ ನಿಮ್ಗೆ, ಭಾಷಾ ಬದಲಾವಣೆ ಆಗಿ ಕುಂದೂರು ಅನ್ನೋದು ಕುಂದೂರಾಗಿ ಪರಿವರ್ತನೆ ಆಗಿದೆ ಅಂತ. ಈ ಅಂಧ ರಾಕ್ಷಸರನ್ನ ಸಂಹಾರ ಮಾಡಿದ್ರು ಅನ್ನೋದನ್ನ ಕುಂದೂರು ಸೌಹಾರ ಅಂತ ಜನಗಳು ಅದನ್ನ ಭಾಷೆ ಬದಲಾವಣೆಯಾಗಿ ಕರೀತಾರೆ. ಬಟ್ ಕುಂದೂರು ಸೌಹಾರ ಅಲ್ಲ, ಅದು ಕುಂದೂರು ಸಂಹಾರ ಅಲ್ಲ. ನಾವು ಆ ಚಿಕ್ಕದೇವಮ್ಮ ಸಪ್ತಮಾತೃಕೆ ಶಕ್ತಿ ದೇವತೆ ಏನೇ ಈ ಅಂಧ ರಾಕ್ಷಸರನ್ನ ಸಂಹಾರ ಮಾಡಿದ ಪ್ರತೀತಿಯಾಗಿ ನಾವು ಅಂಧ ರಾಕ್ಷಸರ ಸಂಹಾರ ಅಂತ ಆರಿದ್ರ ನಕ್ಷತ್ರದ ಹುಣ್ಣಿಮೆ ದಿವಸ ಬರ್ತಕ್ಕಂಥ ನಾವು ಅದಕ್ಕೆ ಒಂದು ಇದು ಹೇಳ್ತೀವಿ, ಏನು
ಅವತ್ತೊಂದು ದಿನ ಮಾಡ್ತಕ್ಕಂತಹ ಬೆಳಗಿನ ಜಾವದಲ್ಲಿ ಆರಿದ್ರ ನಕ್ಷತ್ರ ಹುಣ್ಣಿಮೆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಚಿಕ್ಕದೇವಮ್ಮನವರು ರಕ್ತ ಬೀಜಾಸುರ ಸಂಹಾರ ಅಂತ ನಾವು ಅದನ್ನ ಕರಿತೀವಿ. ಅದನ್ನ ಅಂದ್ರೆ ಅಂಧ ರಾಕ್ಷಸರನ್ನ ಸಂಹಾರ ಮಾಡಿದ ಪ್ರತೀತಿಯಾಗಿ ಆ ದಿನ ಜಾತ್ರಾ ಮಹೋತ್ಸವವನ್ನ ಪ್ರತಿ ವರ್ಷ 3 ದಿನಗಳ ಕಾಲ ಆಚರಿಸಿಕೊಂಡು ಬರಲಾಗ್ತದೆ. ಸರ್, ಪ್ರಸ್ತುತವಾಗಿ ಈ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆ ಹೇಗ್ ನಡೀತಾ ಇದೆ ಸರ್? 12ನೇ ತಾರೀಕು ನಾವು ನಿಮ್ಗೆ ಹೇಳಿದೆ, ಭಾನುವಾರ 5 ರಿಂದ 6 ಗಂಟೆಯಲ್ಲಿ ಒಂದು ಗೋಧೂಳಿ ಶುಭ ಲಗ್ನದಲ್ಲಿ ಶ್ರೀ ಚಿಕ್ಕದೇವನವರ ಬೆಟ್ಟದಲ್ಲಿ ಒಂದು ಪ್ರಾಕಾರೋತ್ಸವವನ್ನು ಮಾಡ್ತೀವಿ. ಚಿಕ್ಕದೇವನ ಬೆಟ್ಟದಲ್ಲಿ ವಿಶೇಷವಾಗಿ ಉತ್ಸವ ಮೂರ್ತಿಗೆ ವಿಶೇಷವಾಗಿ ಬೆಳಗಿನ ಜಾವನೆ ಒಂದು ಅಭಿಷೇಕ, ಪೂಜೆ, ನೈವೇದ್ಯ ಎಲ್ಲ ಆಗಿರುತ್ತೆ. ತದನಂತರ ಒಂದು 6 ರಿಂದ 5 ಗಂಟೆಯಲ್ಲಿ ಸಲ್ಲುವ ಗೋಧೂಳಿ ಲಗ್ನದಲ್ಲಿ ಚಿಕ್ಕದೇವನವರ ಬೆಟ್ಟದಲ್ಲಿ ಒಂದು ಕುಂದೂರು ಗ್ರಾಮಸ್ಥರೆಲ್ಲ ಬರ್ತಾರೆ. ಅವತ್ತಿಗೆ ವಿಶೇಷವಾಗಿ ಒಂದಷ್ಟು ಭಕ್ತಾದಿಗಳಿರ್ತಾರೆ. ಆವಾಗೆ ಭಕ್ತಾದಿಗಳೆಲ್ಲ ಸೇರಿ ಆ ಶುಭ ಲಗ್ನದಲ್ಲಿ ಅಮ್ಮನವರ ಒಂದು ಉತ್ಸವ ಮೂರ್ತಿಗೆ ಒಂದು ವಿಶೇಷ ಪೂಜೆ ಸಲ್ಲಿಸಿ ಒಂದು ಪ್ರಾಕಾರೋತ್ಸವವನ್ನು ಮಾಡಿ ತದನಂತರ ಅಮ್ಮನವರನ್ನ ಕುಂದೂರಿಗೆ ಕಳಿಸ್ಕೊಡ್ತಕ್ಕಂತಹ ಪದ್ಧತಿ ಭಾನುವಾರ ಸಂಜೆ ಇರುತ್ತೆ. ಬೆಟ್ಟದಿಂದ ಜಾತ್ರೆ ಪೂರ್ವ ಸಿದ್ಧತೆ ಕೇಳಿದ್ರಿ ಅಲ್ವಾ? ಪೂರ್ವ ಸಿದ್ಧತೆ ಹೇಗೆ ಅಂದ್ರೆ ನೋಡಿ, ನಮ್ಮ ಮೊದಲೆಲ್ಲ ಕುಂದೂರು ಗ್ರಾಮದವರು ಪ್ರತಿಯೊಂದು ಜವಾಬ್ದಾರಿಯನ್ನ ಆ ಜಾತ್ರೆ ಮಾಡೋದಲ್ಲ ಆಗ್ತಕ್ಕಂಥ ಯಾವುದೇ ಸ್ವಚ್ಛತಾ ಕಾರ್ಯಕ್ರಮಗಳು ಅದನ್ನೆಲ್ಲ ಕುಂದೂರು ಗ್ರಾಮದವರು ನೆರವೇರಿಸ್ಕೊಂಡು ಹೋಗ್ತಿದ್ರು. ತದನಂತರ ಹೋದ ವರ್ಷದಿಂದ ಏನಾಗಿದೆ, ಮುಜರಾಯಿ ಇಲಾಖೆ ಕಡೆಯಿಂದನೇ ಈ ಕೆಲಸ ಕಾರ್ಯಗಳನ್ನೆಲ್ಲ ಅವರ ಜವಾಬ್ದಾರಿಯಾಗಿ ತಗೊಂಡು ಅಲ್ಲಿ ಜಾತ್ರೆ ಮಾಡೋವನ್ನ ಸ್ವಚ್ಛತೆ ಮಾಡ್ತಕ್ಕಂಥದ್ದು, ಬರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ KSRTC ಬಸ್ಸಿನ ವ್ಯವಸ್ಥೆ, ತಾತ್ಕಾಲಿಕವಾಗಿ ಅವ್ರಿಗೆಲ್ಲ ಒಂದು ಈ ಸ್ಥಾನದ ಗೃಹ, ಶೌಚಗೃಹ ಇದನ್ನೆಲ್ಲ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಅಲ್ಲಿ ಗ್ರಾಮ ಪಂಚಾಯತ್ ಬರ್ತಕ್ಕಂಥವ್ರು, ಸಂಬಂಧಪಟ್ಟ ಅಧಿಕಾರಿಗಳು, ಮೆಂಬರ್ಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಕೂಡ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ. ಸರ್, ಹಾಗಿದ್ರೆ ಈ 3 ದಿನಗಳಲ್ಲಿ, ಜಾತ್ರಾ ದಿನಗಳಲ್ಲಿ ಪ್ರಮುಖವಾಗಿ ಪ್ರತಿದಿನ ಯಾವ್ಯಾವ ಧಾರ್ಮಿಕ ಆಚರಣೆಗಳು ನಡೀತಾ ಇರ್ತವೆ ಸರ್? ನೋಡಿ, 13ನೇ ತಾರೀಕು ಸೋಮವಾರ ಇದೆ. ನೋಡಿ, ಅಮ್ಮನವ್ರನ್ನ ಕರ್ಕ ಬಂದು ನಾವು ಭಾನುವಾರ ಏನ್ ಕರ್ಕ ಬರ್ತೀವಿ, ಪ್ರಾಕಾರೋತ್ಸವ ಎಲ್ಲ ಮುಗಿತದೆ. ತದನಂತರ ಅದೇ ಒಂದು 11 ಗಂಟೆ ಸಂಜೆಲಿ ಭಾನುವಾರ ಈವ್ನಿಂಗ್ ಅಲ್ಲಿ ಕುಂದೂರಲ್ಲಿ ಒಂದು ಬನ್ನಿ ವೃಕ್ಷ ಅಂತಿದೆ, ಶಮಿ ವೃಕ್ಷ ಅಂತಿದೆ. ಆ ಶಮಿ ವೃಕ್ಷದಲ್ಲಿ ವಿಶೇಷವಾಗಿ ಅಲ್ಲಿ ಕುಂದೂರು ಗ್ರಾಮಸ್ಥರು ಎಲ್ಲ ಕಲ್ಲಂಬಾಳು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿ ಎಲ್ಲ ಬರ್ತಕ್ಕಂಥ ವಿಶೇಷವಾಗಿ ಭಕ್ತರು ಬರ್ತಾರೆ. ಅಲ್ಲಿ ವಿಶೇಷವಾಗಿ ಭಕ್ತರು ಬಂದು ಅಮ್ಮನವರಿಗೆ ಒಂದು ವಿಶೇಷ ಪೂಜೆಯನ್ನು ಮಾಡಿ ಒಂದು 11 ಗಂಟೆಯಲ್ಲಿ ಕುಂದೂರು ಪ್ರಮುಖ ಬೀದಿಗಳಲ್ಲಿ ಅವತ್ತೊಂದು ದಿನ ನೈಟ್ ಪೂರ್ತಿ ರಾಜಬೀದಿಗಳಲ್ಲಿ ಅಮ್ಮನವರ ಉತ್ಸವವನ್ನ ವೀರಗಾಸೆ, ಡೊಳ್ಳು ಕುಣಿತ, ವಾದ್ಯಗೋಷ್ಠಿ, ತಮಟೆ ಮುಂತಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಅಮ್ಮನವರವನ್ನ ಮೆರವಣಿಗೆ ಅವತ್ತೊಂದು ದಿನ ಬೆಳಗಾನ ಕಾರ್ಯಕ್ರಮವನ್ನು ನಾವು ಕುಂದೂರು ಗ್ರಾಮದಲ್ಲಿ ಮುಗಿಸಿರ್ತೇವೆ. ಅದೇ ದಿನ ಸೋಮವಾರ ಬರ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 5 ಗಂಟೆಯಲ್ಲಿ ನಾವು ಏನ್ ಮಾಡ್ತೇವೆ, ಅಮ್ಮನವರನ್ನ ಹೇಳದಲ್ಲ ನಿಮ್ಗೆ, ಅಂಧ ರಾಕ್ಷಸರ ಸಂಹಾರ ಅಂತ. ಆ ಮುಹೂರ್ತದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಆ ಚಿಕ್ಕದೇವಮ್ಮನವರ ಜಾತ್ರಾ ಮಾಡದ ತಟ್ಟಿಯಲ್ಲಿ ಒಂದು ಅಂಧ ರಾಕ್ಷಸರ ಒಂದು ಪ್ರತಿಮೆ ಇರುತ್ತೆ. ಆ ಅಂಧ ರಾಕ್ಷಸರ ಪ್ರತಿಮೆಯನ್ನು ನಮ್ಮ ಕುಂದೂರು ಗ್ರಾಮಸ್ಥರು ಅದನ್ನ ಎಲ್ಲ ರೆಡಿ ಮಾಡಿರ್ತಾರೆ. ಮತ್ತೆ ಕೆಳಗಡೆ ಅದಕ್ಕೆ ಒಂದು ರಂಗೋಲಿಯನ್ನ ಬಿಟ್ಟು ಅದಕ್ಕೆ ಏನು ಬೇಕು ಆ ರಾಕ್ಷಸರಿಗೆ ಬಲಿಯನ್ನ ಕೊಡ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಕುಂದೂರು ಗ್ರಾಮಸ್ಥರು ಅದನ್ನ ವ್ಯವಸ್ಥಿತವಾಗಿ ಅವರು ಅದನ್ನ ಮಾಡ್ಕೋತಾರೆ. ನೋಡಿ, ಬೆಳಗಿನ ಜಾವದಲ್ಲಿ ಅಮ್ಮನವರ ಉತ್ಸವ ಮೂರ್ತಿ ಜಾತ್ರೆ ಮಾಡಕ್ ಹೋಗುತ್ತೆ. ಜಾತ್ರೆ ಮಾಡೋದಲ್ಲಿ ಒಂದು ವಿಶೇಷ ಪೂಜೆ ಆಗಿ ತದನಂತರ ಅಮ್ಮನವರನ್ನ ಆ ಅಂಧ ರಾಕ್ಷಸನ ಸಂಹಾರ ಮಾಡ್ಲಿಕ್ಕಾಗಿ ಕಳಿಸ್ಕೊಡ್ತಾರೆ. ಮೊದಲನೇ ದಿನ. 2ನೇ ದಿನ ಸೋಮವಾರ ಹುಣ್ಣಿಮೆ ದಿವಸ ಬೆಳಗಿನ ಜಾವದಲ್ಲಿ ಸಲ್ತಕ್ಕಂಥ ಶುಭ ಲಗ್ನದಲ್ಲಿ ಆ ಅಂಧ ರಾಕ್ಷಸನ ಸಂಹಾರ ಮಾಡಿದ ಪ್ರತೀತಿಯಾಗಿ ಅವನ್ನ ಹೋಗಿ ತುಳುಕೊಂಡು ಬರತಕ್ಕಂತಹ ಒಂದು ಪ್ರತೀತಿನೇ ಇದು ಆರಿದ್ರ ನಕ್ಷತ್ರದ ಒಂದು ಜಾತ್ರೆ ವಿಶೇಷ ಇದು. ಸರ್, ಹಾಗೆ ಈಗ ತಾವು ಹೇಳಿದ್ರಿ ಅಂದಾಜು 100 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವನ್ನ ಈ ಜಾತ್ರೆ ಬಂದಿದೆ ಸರ್. ಸರ್, ಆಗಿನ ಸಂಪ್ರದಾಯ ಕಾರ್ಯಗಳಿಗೂ ಈಗಿನ ಸಂಪ್ರದಾಯ ಕಾರ್ಯಗಳಿಗೂ ಏನಾದರೂ ಸ್ವಲ್ಪ ಬದಲಾವಣೆ ಅಥವಾ ಪರಿವರ್ತನೆ ಏನಾದರೂ ಹೊಂದಿದೆಯಾ? ಪರಿವರ್ತನೆ ಅಂದ್ರೆ ಪೂಜಾ ಪುನಸ್ಕಾರಗಳನ್ನ ಸ್ವಲ್ಪ ಅತಿ ಹೆಚ್ಚು ಸಾಂಪ್ರದಾಯಿಕವಾಗಿ ಆಗಮ ಶಾಸ್ತ್ರವಾಗಿ ಈ ದಿನಗಳಲ್ಲಿ ಶೈವ ಆಗಮನೋಕ್ತವಾಗಿ ಪ್ರತಿದಿನ ಅಮ್ಮನವ್ರಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮೆಲ್ಲ ಅರ್ಚಕ ಕುಟುಂಬದವರು ಮತ್ತೆ ನಮ್ಮ ಅಲ್ಲಿರ್ತಕ್ಕಂತಹ ಕುಂದೂರು ಗ್ರಾಮಸ್ಥರು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರುಗಳೆಲ್ಲ ಅಮ್ಮನವರನ್ನ ಸಾಂಪ್ರದಾಯಿಕವಾಗಿ ಅವರು ಏನೇನು ಸಂಪ್ರದಾಯ ಆಚಾರ ವಿಚಾರಣೆಗಳಿದೆ ಅದೇ ತರ ನಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದೆ. ಸರ್, ತಾಯಿ ಚಿಕ್ಕದೇವಮ್ಮನವರಿಗೆ ನಮ್ಮ ತಾಲೂಕಿನಲ್ಲದೆ ಹೊರ ತಾಲೂಕಿನಿಂದ ಹೊರ ಜಿಲ್ಲೆಗಳಲ್ಲೆಲ್ಲ ಭಕ್ತಾದಿಗಳಿದ್ದಾರೆ. ಅಲ್ಲೆಲ್ಲ ಅವರ ಮನೆತನದ ದೇವರಾಗಿ ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಈ ನಿಟ್ಟಿನಲ್ಲಿ ಹೊರ ತಾಲೂಕುಗಳಿಂದ ಹೊರ ಜಿಲ್ಲೆಗಳಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಜನರು ಭಕ್ತಾದಿಗಳೆಲ್ಲ ಬರ್ತಾರೆ ಸರ್. ಬೆಂಗಳೂರು, ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಪಿರಿಯಾಪಟ್ಟಣ, ನಂಜನಗೂಡು, KR ನಗರ, ಮಂಡ್ಯ
ಎಲ್ಲ ಕಡೆಯಿಂದ ಭಕ್ತರು ಬಂದು ಆಗಮಿಸಿ ಅಮ್ಮನವರ ದರ್ಶನವನ್ನು ಪಡೆದ ಹೊತ್ತು ಖಂಡಿತ ಅಮ್ಮನವರ ಕೃಪೆಗೆ ಅವರು ಪಾತ್ರ ಆಗ್ತಾರೆ. ಸರ್, ಹಾಗೆ ಈಗ ಒಂದು ಜಾತ್ರಾ ಮಹೋತ್ಸವ ಅಂತ ಬಂದಾಗ ಅಲ್ಲಿ ಜನದಟ್ಟಣೆ ತುಂಬ ಇರುತ್ತೆ. ಏನಾದರೂ ಆ ಜನದಟ್ಟಣೆ ಸಂದರ್ಭದಲ್ಲಿ, ಜಾತ್ರೆ ಸಮಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಅಪ್ಪಿತಪ್ಪಿ ಏನಾದರೂ ಅವಘಡ ಸಂದರ್ಭಿಸ್ಬೋದು. ಆ ನಿಟ್ಟಿನಲ್ಲಿ ಅದಕ್ಕೆ ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ಯೋಜನೆಗಳನ್ನ ತಯಾರಿಸ್ಕೊಂಡಿದ್ರೆ ನೋಡಿ, ನಮ್ಮ ಧಾರ್ಮಿಕ ದತ್ತ ಇಲಾಖೆ ಕಡೆಯಿಂದ ಆಯಾ ಸಂಬಂಧಪಟ್ಟ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ KEB ಅವ್ರಿಗಾಗಿರ್ಬೋದು, ಮತ್ತೆ ನಮ್ಮ ಸರಗೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್, ಎಲ್ಲರಿಗೂ ಪ್ರತಿಯೊಂದು ಕೂಡ ಲಿಖಿತ ರೂಪದಲ್ಲಿ ಅವರಿಗೆ ಒಂದು ಪೂರ್ವಭಾವಿ ಭಾವೆಯನ್ನು ಕರಿತೀವಿ ನಾವು. ಜಾತ್ರೆ ಒಂದು ತಿಂಗಳಿದೆ ಅನ್ನಂಗೆ ನಮ್ಮ ಧಾರ್ಮಿಕ ದತ್ತ ಇಲಾಖೆ ಕಡೆಯಿಂದ ಕುಂದೂರು ಗ್ರಾಮಸ್ಥರು ಮತ್ತೆ ಸಂಬಂಧಪಟ್ಟದವ್ರು ಎಲ್ಲರನ್ನು ಕರೆಸಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕರೆಸಿ ಅದರದ್ದು ಏನು ಮುಂಜಾಗ್ರತಾ ಕಾರ್ಯಕ್ರಮಗಳಿದೆ ನಮ್ಮ ತಹಸೀಲ್ದಾರ್ ಮುಖೇನ ಕರೆಸಿ ಅವ್ರಿಗೆ ಎಲ್ಲ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅದಕ್ಕೆ ಲಿಖಿತವಾಗಿ ನಮ್ಮ ಧಾರ್ಮಿಕ ದತ್ತ ಇಲಾಖೆಯಿಂದ ಅದನ್ನ ಮಾಡ್ತಾರೆ. ಹಾಗಾಗಿ ಅವರು ಕೂಡ ನಮ್ಮ ಸರಗೂರಿನ ಪೊಲೀಸ್ ಸಿಬ್ಬಂದಿಗಳು ಕೂಡ ಬಂದು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಏನ್ ತೊಂದರೆ ಇಲ್ಲ. ಅಂದ್ರೆ ಕಾನೂನಿನ ಚೌಕಟ್ಟಿನ ಅಡಿನಲ್ಲೇ ಜಾತ್ರಾ ಮಹೋತ್ಸವ ನಡೆಯೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಸಂಭವಿಸ್ತಾ ಇಲ್ಲ. ಅದಕ್ಕೆ ಮುಂಚಿತವಾಗಿ ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡೇ ಜಾತ್ರೆಯನ್ನು ಹೌದು, ಒಂದು ತಿಂಗಳು ಪೂರ್ವಭಾವಿ ಸಭೆ ಮಾಡಿಸಿ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ತದನಂತರ ಮುಂದಿನ ಭಾಗವನ್ನ ಮಾಡ್ತಕ್ಕಂಥದ್ದು. ಸರ್, ಈಗ ಜಾತ್ರಾ ಮಹೋತ್ಸವದಲ್ಲದೆ ಇತರ ದಿನಗಳಲ್ಲೂ ಯಾವ ರೀತಿ ಎಲ್ಲ ಪೂಜೆ ಪುನಸ್ಕಾರಗಳು ನಡೀತವೆ? ವಿಶೇಷವಾಗಿ ಜಾತ್ರೆ ದಿನ ಬಿಟ್ಟು ಇನ್ಯಾವ ಸಂದರ್ಭಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳು ನಡೀತವೆ ಸರ್? ಅಂದ್ರೆ ನೋಡಿ, ಇಲ್ಲಿ ಪ್ರತಿದಿನ ಅಂದ್ರೆ ಭಾನುವಾರ, ಮಂಗಳವಾರ, ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಪ್ರತಿದಿನ ಅಮ್ಮನವ್ರಿಗೆ ಅಭಿಷೇಕ, ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿಜಯ, ಪ್ರತಿದಿನ ಅಮ್ಮನವ್ರಿಗೆ ಅಭಿಷೇಕ ಪೂಜೆ ನಡ್ಕೊಂಡು ಹೋಗ್ತಾ ಇದೆ. ವಿಶೇಷ ದಿನಗಳು ಅಂದ್ರೆ ಚಿಕ್ಕದೇವಮ್ಮನವ್ರಿಗೆ ನವರಾತ್ರಿಯಲ್ಲಿ ನಾವು ತುಂಬಾ 9 ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡಿ, ನವದುರ್ಗಿಯರ ಆರಾಧನೆಯನ್ನು ಮಾಡಿ, ಒಂದೊಂದು ದಿನದ ಒಂದೊಂದು ವಿಶೇಷವನ್ನ ಅಮ್ಮನವ್ರಿಗೆ ಒಂದು 9 ದಿನಗಳ ಕಾಲ ಉತ್ಸವ ಮೂರ್ತಿ ಅವ್ರಿಗೆ ವಿಶೇಷ ದಿನ ಅಂದ್ರೆ ಪ್ರತಿದಿನ ಆ ಟೈಮಲ್ಲಿ ಆ ಸಮಯದಲ್ಲಿ 2 ಅಭಿಷೇಕ ಇಟ್ಕೋತೀವಿ. ನವರಾತ್ರಿಯಲ್ಲಿ ಮಾತ್ರ ಈವ್ನಿಂಗು ಅಭಿಷೇಕ ಇರುತ್ತೆ, ಮಾರ್ನಿಂಗು ಅಭಿಷೇಕ ಇರುತ್ತೆ, ಮತ್ತೆ ನವದುರ್ಗಿಯರ ಆರಾಧನೆ ಇರುತ್ತೆ. ಒಂದೊಂದು ದಿನ ಒಂದೊಂದು ದುರ್ಗಿಯರ ಆರಾಧನೆಯನ್ನ ನಾವು ಮಾಡ್ಕೊಂಡು ಮತ್ತೆ ಈವ್ನಿಂಗು ತುಂಬಾ ಭಕ್ತರು ಬರ್ತಾರೆ, ಒಂದು 100-150 ಜನ ಬರ್ತಾರೆ. ಪೂಜೆ ಎಲ್ಲ ಮುಗಿದ ನಂತರ ಅವ್ರಿಗೂ ಪ್ರಸಾದ ವ್ಯವಸ್ಥೆ ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಬಹಳ ಸಂತೋಷ. ಸಾಕಷ್ಟು ವಿಚಾರಗಳನ್ನ ತಮ್ಮ ಕುಂದೂರು ಜಾತ್ರಾ ಮಹೋತ್ಸವದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದೆ ಸರ್. ಸರ್, ಈಗ ಒಟ್ಟಾರೆಯಾಗಿ ಈ ಜಾತ್ರಾ ಮಹೋತ್ಸವದ ಕುರಿತು, ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಯಿಯ ಭಕ್ತಾದಿಗಳಿಗೆ ಆ ಜಾತ್ರೆ ಕುರಿತು ಏನು ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಭಕ್ತರು ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಕಾರ್ಯಕ್ರಮ ಅಂದ್ರೆ ಬಹಳ ಸಂಭ್ರಮ ಸಡಗರದಿಂದ ಈ ಜಾತ್ರಾ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಲಿಕ್ಕಾಗಿ ಬರ್ತಾರೆ ಭಕ್ತಾದಿಗಳೆಲ್ಲ. ಏನೋ ಆ ದಿನ ವಿಶೇಷ ಇರೋದ್ರಿಂದ ಅಮ್ಮನವರ ದರ್ಶನವನ್ನು ಪಡೆದು ಏನೋ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಆತುರದಲ್ಲಿ ಅಮ್ಮನವರ ದರ್ಶನ ಮಾಡಬೇಕು ಅನ್ನೋ ಖುಷಿಯಲ್ಲಿ ಭಕ್ತರೆಲ್ಲ ಬರ್ತಾರೆ. ಹಾಗಾಗಿ ತಾಯಿ ಚಿಕ್ಕದೇವಮ್ಮ ನಮ್ಮೆಲ್ಲ ಸದ್ಭಕ್ತರಿಗೂ ಒಳಿತನ್ನು ಮಾಡಲಿ, ಸನ್ಮಂಗಳವನ್ನು ಉಂಟು ಮಾಡಲಿ. ನಮ್ಮ ರೈತಾಪಿ ವರ್ಗದವರಿಗೆ, ಯೋಧ ವರ್ಗದವರಿಗೆ ನಾವು ಪ್ರತಿದಿನ ಇನ್ನೊಂದು ನಮ್ಮ ದೇವಸ್ಥಾನದಲ್ಲಿ ಏನು ಮಾಡ್ತೀವಿ ಅಂದರೆ, ಪ್ರತಿದಿನ ನಾವು ರೈತರಿಗೆ, ಯೋಧರಿಗೆ ಒಳ್ಳೇದಾಗಲಿ ಅಂತ ಒಂದು ಪ್ರತಿದಿನ ಸಂಕಲ್ಪವನ್ನು ನಮ್ಮ ಚಿಕ್ಕದೇವಮ್ಮನವರ ಬೆಟ್ಟದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ನಮ್ಮ ಭಕ್ತರುಗಳಿಗೂ ಕೂಡ ಆ ಚಿಕ್ಕದೇವಮ್ಮ ಒಳಿತನ್ನು ಮಾಡಲಿ, ಶುಭವನ್ನು ಉಂಟು ಮಾಡಲಿ ಅಂತ ಪ್ರತಿದಿನ ನಾವು ಒಂದು ಸಂಕಲ್ಪವನ್ನು ಮಾಡ್ತೀವಿ. ಜಾತ್ರೆಗೆ ಒಂದು ಆಹ್ವಾನವನ್ನು ಕೊಟ್ಬಿಡಿ. ಎಲ್ಲ ನನ್ನ ಸದ್ಭಕ್ತರಿಗೂ ತಿಳಿಸುವುದೇನೆಂದರೆ, ಇದೇ ಜನವರಿಯಲ್ಲಿ ಬರ್ತಕ್ಕಂತಹ 12ನೇ ತಾರೀಕು ಭಾನುವಾರದಿಂದ ಸ್ಟಾರ್ಟ್ ಆಗುತ್ತೆ ಕುಂದೂರು ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವ. ಹಾಗಾಗಿ 12, 13, 14, 15 3-4 ದಿನಗಳ ಕಾಲ ಅಮ್ಮನವರ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ನಾವು ಈ ಸರಿ ಮಾಡಬೇಕು ಅಂತ ನಮ್ಮ ಧಾರ್ಮಿಕ ದತ್ತ ಇಲಾಖೆ ಮತ್ತು ಗ್ರಾಮಸ್ಥರ ಕಡೆಯಿಂದೆಲ್ಲ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬರುವಂಥ ಭಕ್ತಾದಿಗಳು ಶ್ರೀ ಚಿಕ್ಕದೇವಮ್ಮನವರ ಜಾತ್ರೆಗೆ 12ನೇ ತಾರೀಕು ಭಾನುವಾರನೇ ಬಂದು ನೀವು ಕುಂದೂರು ಜಾತ್ರಾ ಮಠದಲ್ಲಿ ತಂಗಿ ಅಮ್ಮನವರ ಆ ದಿನದ ವಿಶೇಷ ಪೂಜೆಗಳೇನಿರುತ್ತೆ ಅದನ್ನೆಲ್ಲ ಸಲ್ಲಿಸಿ ಅಮ್ಮನವರಿಗೆ ತಮ್ಮ ಭಕ್ತಿಯಾನುಸಾರ ಅಮ್ಮನವರಿಗೆ ಒಂದು ಪೂಜೆಯನ್ನು ಮಾಡಿಸಿ ಆ ದಿನ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತೀನಿ. 13ನೇ ತಾರೀಕು ಸೋಮವಾರ ಆರಿದ್ರ ನಕ್ಷತ್ರ ಹುಣ್ಣಿಮೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ರಕ್ತ ಬೀಜಾಸುರನ ಸಂಹಾರ ಮಾಡಿ ತದನಂತರ ಅಲ್ಲಿ ಒಂದು ಬೆಳಗಿನ ಜಾವ ಸಲ್ತಕ್ಕಂಥ ಒಂದು ಶುಭ ಲಗ್ನದಲ್ಲಿ ಅಂಧರಾಕ್ಷಸರ ಸಂಹಾರ ಆದಮೇಲೆ ಒಂದು ವಿಶೇಷ ಅಲ್ಲೇ ಒಂದು ಕಪಿಲಾ ನದಿ ಅಂತ ಇದೆ. ಆ ಕಪಿಲಾ ನದಿಯಲ್ಲಿ ಅಮ್ಮನವರಿಗೆ ವಿಶೇಷ ಒಂದು ಅಭಿಷೇಕ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಕೂಡ ಆ ದಿನಗಳಲ್ಲಿ ನಾವು 13ನೇ ತಾರೀಕು ಆಗಿರುತ್ತೆ. ಆ ದಿನ ಪೂರ್ತಿ ಏನಿರುತ್ತೆ ಬಂದಂಥ ಭಕ್ತರುಗಳಿಗೆ ವಿಶೇಷವಾಗಿ ಅಮ್ಮನವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ತದನಂತರ
ಮಂಗಳವಾರ 14ನೇ ತಾರೀಕು ಏನಿರುತ್ತೆ ಅಂದರೆ ಪಾಡ್ಯ ಪುಷ್ಯ ನಕ್ಷತ್ರ ಇರುತ್ತೆ ಇವತ್ತು. ಆ ದಿನ ಅಮ್ಮನವರಿಗೂ ಕೂಡ ವಿಶೇಷವಾಗಿ ಶ್ರೀ ಚಿಕ್ಕದೇವನವರು ಕೂಡ ಬೆಳಗ್ಗೆನೇ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಶ್ರೀ ಸೂಕ್ತ ಪಾರಾಯಣ, ಸಹಸ್ರನಾಮ, ರಾಜೋಪಚಾರ ಪೂಜೆ ಬೆಳಗ್ಗಿನಲ್ಲಿ ಒಂದು ವಿಶೇಷ ಪೂಜೆ ಸಲ್ಲಿಸಿ ತದನಂತರ ರಾತ್ರಿ 10 ಗಂಟೆಗೆ ದಡದಳ್ಳಿ ಗ್ರಾಮದಲ್ಲಿ ಅಮ್ಮನವ್ರನ್ನ ನಾವು ಹೊತ್ತು ಸಂಜೆ ಒಂದು ದಿನ ರಾತ್ರಿ ಎಲ್ಲ ದಡದಳ್ಳಿ ಗ್ರಾಮಕ್ಕೆ ನಾವು ಒಂದು ಉತ್ಸವವನ್ನು ಮಾಡಲಿಕ್ಕೆ ಅವತ್ತು ವ್ಯವಸ್ಥೆ ಇರುತ್ತೆ. ಅಲ್ಲಿ ಒಂದು ದಿನ ಉತ್ಸವ ಇರುತ್ತೆ, ಈವ್ನಿಂಗ್ ಸಂಜೆ ಟೈಮಲ್ಲಿ ಮಾತ್ರ. ತದನಂತರ 15ನೇ ತಾರೀಕು ಬುಧವಾರ ಏನಿರುತ್ತೆ ಅಲ್ಲಿ ಮುಗಿಸ್ಕೊಬಂದು ತದನಂತರ ಜಾತ್ರಾ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಶ್ರೀ ಚಿಕ್ಕದೇವನವ್ರಿಗೆ ಬೆಳಗಿನ ಸಮಯದಲ್ಲಿ ಶ್ರೀ ಸೂಕ್ತ ಪಾರಾಯಣ, ಸಹಸ್ರನಾಮಾರ್ಚನೆ, ರಾಜೋಪಚಾರ ಪೂಜೆ, ಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ. ತದನಂತರ ಕುಂದೂರು ಗ್ರಾಮದಲ್ಲಿ ಅಮ್ಮನವ್ರನ್ನ ಒಂದು ರಾಜಬೀದಿಗಳಲ್ಲಿ ಮೆರವಣಿಗೆ, ವೀರಗಾಸೆ ಮತ್ತು ಡೊಳ್ಳು ಕುಣಿತದ ಮುಖಾಂತರ ಅಮ್ಮನವ್ರನ್ನ ಪುನಃ ಶ್ರೀ ಚಿಕ್ಕದೇವನವರ ಬೆಟ್ಟಕ್ಕೆ ಕಳಿಸುವಂತಹ ಪದ್ಧತಿ ಆಗಿದೆ. ಅಮ್ಮನವ್ರನ್ನ ಬೆಟ್ಟಕ್ಕೆ ಕಳಿಸಿದ್ರೆ ಈ ಜಾತ್ರಾ ಕಾರ್ಯಕ್ರಮ ಸಂಪೂರ್ಣವಾಗಿ ಸಮಾಪ್ತಿಯಾಗಿರುತ್ತೆ. ತದನಂತರ ಇನ್ನೊಂದು ನನ್ನ ಭಕ್ತರಿಗೆ ಈ ಮೂಲಕ ಒಂದು ವಿಶೇಷ ಸೂಚನೆಯನ್ನು ಹೇಳಬೇಕು. ಚಿಕ್ಕದೇವನವರಿಗೆ ನಾವು ಹರಕೆ ಮರಿಯನ್ನು ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಭಕ್ತರಿಗೆ ಗೊತ್ತಿಲ್ಲ ಇದರ ವಿಚಾರವಾಗಿ. ಹೌದು, ಚಿಕ್ಕದೇವಮ್ಮನವ್ರಿಗೆ ಮರಿ ಕೊಡ್ತೀವಿ. ದಯವಿಟ್ಟು ಭಕ್ತರಿಗೆ ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸೋದೇನೆಂದರೆ, ಅಮ್ಮನವ್ರಿಗಲ್ಲ ಅದು. ನೀವು ಕೊಡ್ತಕ್ಕಂತಹ ಮರಿ ಬಲಿ ಏನಿದೆ ಅದು ಅಮ್ಮನವ್ರಿಗೆ ಸಲ್ಲತಕ್ಕಂಥದ್ದಲ್ಲ. ನಾನು ಹಂದರಾಕ್ಷಸರ ಸಂಹಾರ ಮಾಡಿದ ಪ್ರತೀತಿ ಅವಾಗಲೇ ಹೇಳಿದೆ. ಈ ಹಂದರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಒಬ್ಬ ರಾಕ್ಷಸ ಔದ್ಕೊಬಿಟ್ಟಿರ್ತಾನೆ. ಅವನಿಗೆ ಅಮ್ಮನವರು ಒಂದು ಬಿಲ್ಲು ಬಾಣವನ್ನು ಬಿಟ್ಟು ಅವನ ಕಾಲಿಗೆ ಬೀಳುತ್ತೆ. ಬಿಟ್ಟಂತಹ ಬಾಣ ಅವನ ಕಾಲಿಗೆ ಬೀಳುತ್ತೆ. ಅವಾಗ ಅವನು ಕುಂಟ ರಾಕ್ಷಸ ಆಯ್ತಾನೆ. ಅದಕ್ಕೆ ಅವನನ್ನು ನಾವು ಹಂದರಾಕ್ಷಸ ಅಂತ ಕರಿತೀವಿ. ಹಂದರಾಕ್ಷಸ ಏನು ಮಾಡ್ತಾನೆ, ಕೇಳ್ಕೊತಾನೆ ಅಮ್ಮನವ್ರನ್ನ, ನಾನು ನಿನ್ನ ಬಾಗಿಲ ಬಂಟನಾಗಿ ನಾನು ನಿನ್ನ ಹತ್ರ ಇರ್ತೀನಿ ಅಮ್ಮ. ನಾನು ಯಾವುದೇ ಪಶು ಪ್ರಾಣಿ ವರ್ಗಕ್ಕಾಗಲಿ ಮನುಕುಲಕ್ಕಾಗಲಿ ಯಾವುದೇ ವರ್ಗಕ್ಕೆ ನಾನು ತೊಂದರೆಯನ್ನು ಕೊಡೋದಿಲ್ಲ. ನಾನು ನಿನ್ನ ಬಾಗಿಲ ಬಂಟನಾಗಿ ನಿನ್ನ ಸೇವಕನಾಗಿ ಇರ್ತೀನಿ. ನಿನಗೆ ಬರ್ತಕ್ಕಂತಹ ಭಕ್ತರ ಹತ್ರ ಕುರಿ ಮತ್ತು ಕೋಳಿನ ನನಗೆ ಆಹಾರವಾಗಿ ನನಗೆ ಕೊಡಿಸು ಅಂತ ಅಮ್ಮನವ್ರ ಹತ್ರ ಕೇಳ್ಕೊತಾನೆ. ಹಾಗಾಗಿ ಅಮ್ಮನವರು ಅದಕ್ಕೆ ಒಪ್ಪಿಗೆ ಸೂಚಿಸಿ, ಈಗ ಯಾರು ಭಕ್ತರು ಚಿಕ್ಕದೇವನವ್ರಿಗೆ ನಾವು ಮರಿ ಮತ್ತು ಕುರಿಯನ್ನು ಕೊಡ್ತೀವಿ ಅಂತಾರೆ ಅದು ಅಮ್ಮನವ್ರಿಗೆ ಸಲ್ಲೋದಿಲ್ಲ. ಅದು ಅವಳ ಬಂಟ ಹಂದರಾಕ್ಷಸನಿಗೆ ಸಲ್ಲುತ್ತೆ. ಹೌದು, ನಾವು ಪ್ರತಿನಿತ್ಯ ಏನು ವಿಶೇಷ ಪೂಜೆ ಮಾಡ್ತೀವಿ ಅಮ್ಮನವ್ರಿಗೆ, ಪಂಚಾಮೃತ ಅಭಿಷೇಕ ಇರ್ಬೋದು. ಪಂಚಾಮೃತ ಅಭಿಷೇಕ ಮಾಡಿ ವಿಶೇಷವಾಗಿ ದಿನ ಒಂದೊಂದು ನೈವೇದ್ಯನ ಮಾಡ್ತೀವಿ. ಶಾಲೆದನ್ನು, ಗೂಡೆಯನ್ನು, ಮೊಸರುವನ್ನು, ಪೊಂಗಲ್ಲು, ಈ ಥರದ ವಿಶೇಷವಾಗಿ ದಿನ ಒಂದೊಂದು ನೈವೇದ್ಯನ ಮಾಡ್ತೀವಿ. ಹಾಗಾಗಿ ಅದು ಅಮ್ಮನವ್ರಿಗೆ ಸಲ್ತಕ್ಕಂತಹ ಸಾತ್ವಿಕ ಭೋಜನ. ಹೌದು, ಅಮ್ಮನವ್ರಿಗೆ. ಹಾಗಾಗಿ ಇದನ್ನು ಭಕ್ತರಿಗೆ ಒಂದು ವಿಶೇಷವಾಗಿ ತಿಳ್ಕೊಳ್ಳಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕುಂದೂರು ಗ್ರಾಮದ ಇತಿಹಾಸ ಆಗಿರ್ಬೋದು, ಆ ಗ್ರಾಮದಲ್ಲಿ ತಾವು ಕಳೆದ 100 ವರ್ಷಗಳಿಗಿಂತ ಹೆಚ್ಚಿನ ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇರುವಂಥ ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವದ ಇತಿಹಾಸ ಆಗಿರ್ಬೋದು, ಅದರ ಹಿನ್ನೆಲೆ ಮತ್ತು ಆಚರಣೆಯ ವಿಶೇಷತೆ ಆಗಿರ್ಬೋದು, ಮತ್ತು ಜಾತ್ರಾ ದಿನಗಳಲ್ಲಿ ಏನೆಲ್ಲ ಧಾರ್ಮಿಕ ಕಾರ್ಯಾಚರಣೆಗಳು ನಡೀತಾ ಇರ್ತವೆ, ಮತ್ತು ಪ್ರಸ್ತುತವಾಗಿ ಧಾರ್ಮಿಕ ಕಾರ್ಯಾಚರಣೆ ನಡೆಸೋ ನಿಟ್ಟಲಾಗಿರ್ಬೋದು, ಜಾತ್ರೆ ಮಹೋತ್ಸವ ನಡೆಸೋ ನಿಟ್ಟಲ್ಲಿ ಪೂರ್ವ ಸಿದ್ಧತೆಯಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ, ಹಾಗೆಯೇ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಜಾತ್ರೆಯನ್ನು ಮಾಡಲಿಕ್ಕೆ ಯಾವ ರೀತಿಯೆಲ್ಲ ಸಿದ್ಧತೆ ಕೊಂಡಿದ್ದೀರಾ, ಮತ್ತು ಭಕ್ತಾದಿಗಳು ಜಾತ್ರೆಯ ದಿನದಿಂದ ಯಾವ ರೀತಿಯೆಲ್ಲ ದೇವಿಯ ದರ್ಶನವನ್ನು ಪಡ್ಕೋಬೋದು ಕುರಿತು ಒಟ್ಟಾರೆಯಾಗಿ ತಮ್ಮ ಕುಂದೂರು ಗ್ರಾಮದ ಕುರಿತು ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳಿತಾಗಲಿ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುಂದೂರು ಗ್ರಾಮದ ಇತಿಹಾಸ ಹಾಗೂ ಆ ಗ್ರಾಮದಲ್ಲಿ ಜರುಗುವ ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವದ ಹಿನ್ನೆಲೆ, ಇತಿಹಾಸ, ಅಲ್ಲಿ ಕಂಡುಬರುವಂಥ ವಿಶೇಷ ದೇವಾಲಯಗಳಾಗಿರ್ಬೋದು, ಜಾತ್ರಾ ಮಹೋತ್ಸವದಲ್ಲಿ ಜರುಗುವಂಥ ವಿವಿಧ ಧಾರ್ಮಿಕ ಆಚರಣೆಗಳಾಗಿರ್ಬೋದು, ಅದರ ಮಹತ್ವ ಕುರಿತು ಸಾಕಷ್ಟು ವಿಚಾರಗಳನ್ನು ತಮ್ಮ ಮಾಹಿತಿಯೊಂದಿಗೆ ನಮ್ಮ ಜೊತೆ ಹಂಚಿಕೊಂಡಂಥವರು ಸರಗೂರು ತಾಲೂಕಿನ ಕುಂದೂರು ಗ್ರಾಮದ ನಿವಾಸಿಗರು ಹಾಗೂ ಶ್ರೀ ಚಿಕ್ಕದೇವಮ್ಮನವರ ಬೆಟ್ಟದ ಅರ್ಚಕರಾದಂಥ ಶ್ರೀಯುತ ಶಿವಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮೂರ ವೈಭವ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವೈಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.